ಜಗದೀಶ್ ಶಟ್ಟರ್ ಎಳ್ದಿದ್ರ ಬಗ್ಗೆ, ಯಾವುದಕ್ಕೆ? ಕಾಂಗ್ರೆಸ್ಸಿಗೆ ಶಟರ್ ಎಳ್ದು ಬಿಟ್ರಂಗೆ. ಇನ್ನೊಂದು ಶಟರ್ ಓಪನ್ ಮಾಡ್ಕೊಂಡ್ರು, ಯಾವುದ್ರದ್ದು? ಬಿಜೆಪಿ ಹೊತ್ತು. ಆ ಬಿಜೆಪಿ ಶಟ್ರು ಒಂದು ಅರ್ಧ ಓಪನ್ ಆಗಿತ್ತು, ಹಿಂಗೆ ಇಳಿಕಬಹುದಾದಷ್ಟು ಓಪನ್ ಆಗಿತ್ತು, ಅಥವಾ ಒಂದು ಸ್ವಲ್ಪ ಮುಸುಳಬಹುದಾದಷ್ಟು ಓಪನ್ ಮಾಡಿ ಇಟ್ಕೊಂಡೇ ಬಂದಿದ್ರು ಅವರು ಕಾಂಗ್ರೆಸ್ಗೆ, ಗೊತ್ತಾಯ್ತಾ? ಆ ಕಾರಣಕ್ಕಾಗಿ ಅವರಿಗೆ ಒಂದು ಸ್ವಲ್ಪ ಶಟರ್ನ ಮೇಲೆ ಎಳೆಯೋದಕ್ಕೆ ಅವಕಾಶ ಸಿಕ್ತು. ಹಾಗೆ ಮೇಲಕ್ಕೋಯ್ತು ಮತ್ತು ಶಟ್ಟರ್ ಅವರ ಘರ್ ವಾಪಸಿ ಆಯಿತು. ಇಲ್ಲಿ ಕಾಂಗ್ರೆಸ್ನ ಅಂಡಿ ಬಾಗ್ಲು ಹಿಂಗೆ ವೈಂಡ್ ಡೌನ್ ಆಯಿತು. ಲೋಕಸಭೆ ಚುನಾವಣೆ ಹೊತ್ತಲ್ಲಿ ರಾಜ್ಯ ರಾಜಕಾರಣದಲ್ಲಿ ಕ್ಷಿಪ್ರ ಕ್ರಾಂತಿ ಮೊಳಗಿ ಬಿಟ್ಟಿದೆ. ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಟಿಕೆಟ್ ಕೈ ತಪ್ಪಿದ್ರಿಂದ ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ ಸೇರ್ಕೊಂಡಿದ್ದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ 9 ತಿಂಗಳಾದ ಮೇಲೆ ಮಾತ್ರ ಪಕ್ಷಕ್ಕೆ ವಾಪಸ್ಸಾಗಿದ್ದಾರೆ. ಇವತ್ತು ನಡೆದ ದಿಢೀರ್ ಬೆಳವಣಿಗೆಯಲ್ಲಿ ದೆಹಲಿಗೆ ಹೋದಂತ ಶೆಟ್ಟರ್ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿಜಯೇಂದ್ರ ಅವರ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ಪಡೆಯಾದರು. ಶೆಟ್ಟರ್ ಅವರನ್ನ ಕೇಂದ್ರ ಸಚಿವರಾದ ಭೂಪೇಂದ್ರ ಯಾದವ್, ರಾಜೀವ್ ಚಂದ್ರಶೇಖರ್ ಸ್ವಾಗತಿಸಿದ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಮತ್ತೆ ಪ್ರಧಾನಿ ಮಾಡುವುದಕ್ಕಾಗಿ ಬಿಜೆಪಿಗೆ ನಾನ್ ಸೇರ್ಕೊಳ್ತಾ ಇದ್ದೀನಿ ಅಂತಂದ್ರು. ಹಾಗೇನೆ ದೆಹಲಿಯಿಂದ ರಾತ್ರಿ ಬೆಂಗಳೂರಿಗೆ ಹಿಂದಿರುಗಿರುವ ಶೆಟ್ಟರ್ ಕೆಲವೇ ಕ್ಷಣಗಳಲ್ಲಿ ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ಅವರನ್ನ ಭೇಟಿ ಮಾಡ್ತಾರೆ. ಕಾಂಗ್ರೆಸ್ನ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಜಗದೀಶ್ ಶೆಟ್ಟರ್ ಕೊಡಲಿದ್ದಾರೆ. ಅವರು ದೆಹಲಿಯಲ್ಲಿ ಸಿಕ್ಕಾಪಟ್ಟೆ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ, ಮಾತನಾಡಿದ್ದಾರೆ. ಅದಕ್ಕಿಂತ ಮುಂಚೆ ಈಗ ಬೆಂಗಳೂರಿಗೆ ಬಂದು ಇಳಿದಿದ್ದಾರಂತೆ. ಆರ್ ವಿ ಹ್ಯಾವಿಂಗ್ ದಿ ಲೈವ್ ವಿಜುವಲ್ಸ್? ಪ್ರಾಬಬಲಿ ಎಸ್ ಆರ್ ಪ್ರಾಬಬಲಿ ನಾಟ್ ಇದೆ. ಓಕೆ, ಮಾತಾಡ್ತಾ ಇದ್ದಾರಂತೆ. ಥ್ಯಾಂಕ್ಸ್ ಟು ವಿಜಯೇಂದ್ರ ಮಾತಾಡ್ತಾ ಇದ್ದಾರಂತೆ. ನಮ್ಮ ಟೀಮ್ ಹೇಳ್ತಾ ಇದೆ, ಲೆಟ್ಸ್ ಗೋ ಫಾರ್ ಇಟ್ ಲೈವ್. Bharatiya Janata Party, his aim is pretty clear. He has clearly mentioned his intention is to strengthen our Honorable Prime Minister Shri Narendra Modi ji. So with his entry, Bharatiya Janata Party in Karnataka, we are confident that we will be going to win all 28 Lok Sabha constituencies in upcoming Lok Sabha elections. And not only this, in future also, the Bharatiya Janata Party will strive hard to come back with ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿರ್ಬೋದು, ನಾಯಕರಿರ್ಬೋದು, ಅವರೆಲ್ಲರ ಒಂದು ಅಪೇಕ್ಷೆ ಜಗದೀಶ್ ಶೆಟ್ಟರ್ ವಾಪಸ್ ಬರಬೇಕು ಅಂತ, ವಾಪಸ್ ಬರಬೇಕು ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಕಳೆದ 8-9 ತಿಂಗಳಿಂದ ಬಹಳಷ್ಟು ಚರ್ಚೆ ನಡೀತಾ ಇದೆ. ಬಹಳಷ್ಟು ಜನ ಅಪ್ರೋಚ್ ಆಗಿದ್ದಾರೆ. ಮತ್ತು ವಿಜೇಂದ್ರ ಅವರು ಅಧ್ಯಕ್ಷರಾದ ಮೇಲೆ ಅವರು ಸರಿಯಾಗಿ ಪ್ರಸ್ತಾವನೆ ಇಟ್ಟರು. ಮೊನ್ನೆ ಯಡಿಯೂರಪ್ಪನವರು ಸಹಿತ ಈ ಪ್ರಸ್ತಾವನೆ ಇಟ್ಟರು. ಮತ್ತು ರಾಜ್ಯದ ಬೇರೆ ಬೇರೆ ನಾಯಕರು ಸಹಿತ, ಮಾಜಿ ಶಾಸಕರಿರ್ಬೋದು, ಹಲವಾರು ನಮ್ಮ ಕೆಳ ಹಂತದ ಕಾರ್ಯಕರ್ತರು ಸಹಿತ ಒಂದು ಸ್ಪಂದನೆ ಮಾಡಬೇಕಂದಾಗ ಅದಕ್ಕೊಂದು ಸ್ಪಂದನೆ ಮಾಡುವಂಥ ಕೆಲಸ ನಾವು ಮಾಡಿದ್ದೇವೆ. ಮತ್ತು ರಾಷ್ಟ್ರೀಯ ನಾಯಕರು ಸಹಿತ ಇದಕ್ಕೆ ಸ್ಪಂದನೆ ಮಾಡಿದ್ದಾರೆ. ಅವರು ಸಹಿತ ನೀವು ವಾಪಸ್ ಬರ್ರಿ ಅನ್ನುವಂಥ ಮಾತನ್ನು ಹೇಳಿದಾಗ ಇವತ್ತು ಎಲ್ಲರ ಒಂದು ಅಭಿಪ್ರಾಯ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಅದು ನಮ್ಮ ಮನೆ, ಇದು ಮೊದಲಿಂದು ನಾವು ಹೇಗೆ ಕಟ್ಟಿ ಬೆಳೆಸಿದಂಥ ಮನೆ, ಆ ಮನೆಗೆ ವಾಪಸ್ ಬಂದಿದ್ದೇನೆ. ಬಹಳ ಸಂತೋಷದಿಂದ ಸೇರ್ಪಡೆಯಾಗಿದ್ದೇನೆ. ಮತ್ತು ಹಿರಿಯರು ಸಹಿತ ರಾಷ್ಟ್ರೀಯ ನಾಯಕರು ಬಹಳ ಒಂದು ಗೌರವದ ಮಾತನ್ನು ಹೇಳಿದ್ದಾರೆ. ಇವತ್ತು ಬಹಳ ಹೆಚ್ಚಿನ ರೀತಿ ಸ್ಪಂದನೆ ಮಾಡಿದ್ದಾರೆ. ಹೀಗಾಗಿ ನಾನು ಇವತ್ತು ಬಹಳ ಸಂತೋಷದಿಂದ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆಯಾಗಿದ್ದೇನೆ. ಈಗ ಒಂದು ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್, ಸುಮ್ಮನೆ ಬಹಳ ಕ್ವಿಕ್ ಆಗಿ ಒಂದು 15 ಸೆಕೆಂಡ್ ಅಲ್ಲಿ ಹೇಳ್ಬಿಡ್ತೀನಿ. ಅದಾದ್ಮೇಲೆ ಡೆಲ್ಲಿಲಿ ಏನ್ ಮಾತನಾಡಿದ್ರು ಅಂತ ತೋರಿಸೋಣ. ಏನ್ ಗೊತ್ತಾ, ಅವ್ರೊಂದು ಮಾತು ಹೇಳಿದ್ರು, 8-9 ತಿಂಗಳಿಂದನೂ ಚರ್ಚೆ ನಡೀತಾ ಇದೆ ಅಂತ. ನಾನು ಹಿಂಗೆ ಬೆರಳಲ್ಲಿ ಕೌಂಟ್ ಮಾಡ್ತಾ ಇದ್ದೆ. ಮೇಲಲ್ವಾ ಮುಗಿದಿದ್ದು ಎಲೆಕ್ಷನ್? ಹೌದು ಸರ್. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ 8 ತಿಂಗಳಾಗೋಯ್ತು. ಹೌದು, ಸೇರ್ಕೊಂಡಾಗಿಂದ ಪ್ಲಾನ್ ಮಾಡಿದ್ದಾರೆ ಅಂತ. ಒಂದು ಸೇರ್ಕೊಂಡಿದ ತಕ್ಷಣ ಪ್ಲಾನ್ ಮಾಡ್ಬಿಟ್ರಾ? ಎಸ್ ಸರ್, ನೀವು ಹೇಳಿದ್ರಲ್ಲ ಶಟರ್ ಸ್ವಲ್ಪ ಓಪನ್ ಇತ್ತು ಅಂತ, ಇದೆ ಅದು. ಓ ಹಾಗೆ. ಓಕೆ. ಅಥವಾ ಮೇ ಬಿ ಒಂದು 4-5 ತಿಂಗಳಿಂದ ಅಂತ ಹೇಳ್ಬೋದಾಗಿತ್ತ, ಗೊತ್ತಿಲ್ಲ. ಜಸ್ಟ್ ಮೈ ಅಬ್ಸರ್ವೇಷನ್. ಎಸ್ ಸರ್. 8-9 ತಿಂಗಳು ಅಂದ್ರೆ ಸೇರ್ಕೊಂಡಿದ ತಕ್ಷಣ, ಅಥವಾ ಅವರು ಎಲೆಕ್ಷನ್ಗೆ ನಿಂತಿದ ತಕ್ಷಣನೇ ಪ್ಲಾನ್ ಆಗಿತ್ತಾ, ಅಥವಾ ಮಾತುಕತೆ ನಡೀತಾ ಇತ್ತಾ, ಅಥವಾ ಅವ್ರ ವಿಧಾನ ಪರಿಷತ್ತಿನ ಸದಸ್ಯರಾಗಿ ತಕ್ಷಣ ಮಾತುಕತೆ ನಡೀತಾ ಇತ್ತಾ? ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್, ನಾವು ಗಮನಿಸಬೇಕು. ಇರ್ಲಿ, ವಾಟ್ ಎವರ್ ಇಟ್ ಇಸ್. ಓಕೆ, ಎಲೆಕ್ಷನ್ ನಲ್ಲಿ, ಪಾಲಿಟಿಕ್ಸ್ ನಲ್ಲಿ ನಾವು ಇಂಟೆಗ್ರಿಟಿ, ತುಂಬಾ ಎಥಿಕಲ್ ಆಗಿರೋದು, ಅದು ಇದು ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ.
ದಟ್ಸ್ ಫೈನ್, ನೋ ಪ್ರಾಬ್ಲಮ್. ಸುಮಾರು ಜನ ಬೇರೆ ಬೇರೆ ಕಡೆಗಳಲ್ಲಿ ಜಂಪ್ ಆಗಿದ್ದಾರೆ, ಬೇರೆ ಬೇರೆ ಕಡೆಗೆ ಬಂದಿದ್ದಾರೆ. ಜಗದೀಶ್ ಶೆಟ್ಟರು ದೆಹಲಿಯಲ್ಲಿ ಏನ್ ಮಾತನಾಡಿದ್ರು ನೋಡ್ಕೊಂಬರೋಣ. ಕಳೆದ 8-9 ತಿಂಗಳಿಂದ ಕರ್ನಾಟಕದ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿರ್ಬೋದು, ರಾಜ್ಯದಲ್ಲಿರುವಂಥ ಶಾಸಕರು, ಮಾಜಿ ಶಾಸಕರು ಮತ್ತು ಇನ್ನಿತರ ಮುಖಂಡರು ಮತ್ತು ನಮ್ಮ ರಾಜ್ಯದ ನಾಯಕರುಗಳು ಎಲ್ಲರ ಒಂದು ಅಪೇಕ್ಷೆ ಇತ್ತು, ಭಾರತೀಯ ಜನತಾ ಪಾರ್ಟಿಗೆ ನೀವು ಮರಳಿ ಬರಬೇಕು ಅನ್ನುವಂಥದ್ದು. ಕರ್ನಾಟಕದ ವಿಧಾನ ಪರಿಷತ್ತಿನ ಸಭಾಪತಿಗಳಂತ ಮಾನ್ಯ ಬಸವರಾಜ ಹೊರಟ್ಟಿ ಅವರಿಗೂ ನಾನು ಫೋನಲ್ಲಿ ಮಾತಾಡಿದ್ದೇನೆ ಮತ್ತು ಈಗಾಗಲೇ ಇಮೇಲ್ ಮುಖಾಂತರ ಸದಸ್ಯತ್ವಕ್ಕೆ ನಾನು ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದೇನೆ ಮತ್ತು ಆ ರಾಜೀನಾಮೆ ಎಕ್ಸೆಪ್ಟ್ ಮಾಡಬೇಕಂತೇಳಿ ನಾನು ಮಾನ್ಯ ಸಭಾಪತಿ ಹೊರಟ್ಟಿ ಅವರನ್ನ ವಿನಂತಿ ಮಾಡಿಕೊಂಡಿದ್ದೇನೆ. ಮತ್ತು ದೇಶದ ಹಿತರಕ್ಷಣೆ ಈ ಹಿನ್ನೆಲೆಯಲ್ಲಿ ಕಳೆದ 10 ವರ್ಷದಿಂದ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಏನು ಭಾರತದ ಒಂದು ಪ್ರಗತಿಗೆ, ಇಡೀ ಜಗತ್ತಿನಲ್ಲಿ ಭಾರತದ ಒಂದು ಶಕ್ತಿ ವೃದ್ಧಿಸಲಿಕ್ಕೆ ಏನು ಕೆಲಸ ಮಾಡಿದ್ದಾರೆ, ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು, ಮತ್ತೊಮ್ಮೆ ಅವರ ನಾಯಕತ್ವದಲ್ಲಿ ದೇಶದಲ್ಲಿ ಒಂದು ಹೆಚ್ಚಿನ ಶಕ್ತಿ ಬರಬೇಕು ಅನ್ನುವಂಥ ಹಿನ್ನೆಲೆ ಇಟ್ಟುಕೊಂಡು ಈಗ ನಾನು ಹಿಂದೆ ಕಾಂಗ್ರೆಸ್ ಪಾರ್ಟಿಗೆ ಜಾಯಿನ್ ಆದಂಥ ಸಂದರ್ಭದಲ್ಲಿ ಅವರು ಸಹಿತ ಬಹಳ ಒಳ್ಳೆ ರೀತಿಯಿಂದ ಇವತ್ತು ನನಗೊಂದು ಗೌರವ ಸ್ಥಾನಮಾನ ಕೊಟ್ಟು ಅವರು ಒಳ್ಳೆ ರೀತಿಯಿಂದ ನಡ್ಕೊಂಡಿದ್ದಾರೆ. ಅದಕ್ಕಾಗಿ ರಾಜ್ಯದ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷಂತ ಡಿ.ಕೆ. ಶಿವಕುಮಾರ್ ಆಗಲಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಆ ಹಿನ್ನೆಲೆಯಲ್ಲಿ ಅವರು ಇಲ್ಲಿವರೆಗೆ ಸಹಕಾರ ಕೊಟ್ಟಿದ್ದಕ್ಕೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಜಗದೀಶ್ ಶೆಟ್ಟರ್ ಅವರ ಮರು ಸೇರ್ಪಡೆಯಿಂದಾಗಿ ಬಿಜೆಪಿಗೆ ಬಲ ಬಂದಿದೆ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷರು ವಿಜೇಂದ್ರ, ಮಾಜಿ ಸಿಎಂ ಬೊಮ್ಮಾಯಿ ಸೇರಿದಂತೆ ಹಲವರು ಮಾಜಿ ಮುಖ್ಯಮಂತ್ರಿಯನ್ನ ಪಕ್ಷಕ್ಕೆ ಬರಮಾಡಿಕೊಂಡರು. ಅದರಂತಾನೆ ಇವತ್ತು ಬಿಜೆಪಿಗೆ ಸೇರಿದ್ದಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಬಹುಶಃ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಸೇರಿದ್ರಿಂದ ದೊಡ್ಡ ಶಕ್ತಿ ಬಂದಂತಾಗಿದೆ. ಮುಂದಿನ ಲೋಕಸಭಾ 28 25ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರ ಗೆಲ್ಲೋದಕ್ಕೂ ಸಹ ನಮಗೆ ಹೆಚ್ಚು ಸಹಕಾರಿಯಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಗೆ ಮಾನ್ಯ ಜಗದೀಶ್ ಶೆಟ್ಟರ್ನ ಸ್ವಾಗತ ಮಾಡುತ್ತೇನೆ. ನಮ್ಮೆಲ್ಲರಿಗೂ ಸಹ ರಾಜ್ಯದ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನು ಕೂಡ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಮರಳಿರ್ತಕ್ಕಂಥದ್ದು ತುಂಬಾ ಸಂತೋಷವನ್ನ ತಂದಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಅಲ್ಲಿ ಕಾಂಗ್ರೆಸ್ ನಲ್ಲಿ ಅವ್ರಿಗೆ ಸ್ಥಾನ ಇಲ್ಲ. ಅಲ್ಲಿ ವಾತಾವರಣನೇ ಉಸಿರುಗಟ್ಟುವ ವಾತಾವರಣ. ಹೀಗಾಗಿ ಕಾಂಗ್ರೆಸ್ ಏನನ್ನೋದು ಹೊರಗಡೆ ಹೋದಾಗ್ಲೇ ಗೊತ್ತಾಗುತ್ತೆ. ಅಲ್ಲಿ ಹೋದಾಗ ಗೊತ್ತಾಗಿದೆ. ಆದಷ್ಟು ಬೇಗನೆ ಒಳ್ಳೆಯ ನಿರ್ಣಯ ಮಾಡಿದ್ದಾರೆ. ಅವ್ರು ಮಾಡಿರುವಂತಹ ನಿರ್ಣಯ ಅವ್ರಿಗೂ ಒಳ್ಳೇದು, ಬಿಜೆಪಿಗೂ ಒಳ್ಳೇದು. ಶೆಟ್ಟರ್ ಬಿಜೆಪಿಗೆ ವಾಪಸ್ಸಾಗಿದ್ದಾರಲ್ಲ, ಹಾಗಾಗಿ ಕಾಂಗ್ರೆಸ್ ಒಂದ್ ಸ್ವಲ್ಪ ಕಂಗಾಲಾಗ್ಬಿಡಿದೆ. ಪಕ್ಷದಲ್ಲಿ ಶೆಟ್ಟರ್ಗೆ ಯಾವುದೇ ಅನ್ಯಾಯ ಆಗಿರಲಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರೆ, ಶೆಟ್ಟರ್ ಒತ್ತಡ ಆಮಿಷಕ್ಕೆ ಬಿದ್ದುಬಿಟ್ಟು ಬಿಜೆಪಿಗೆ ಹೋಗಿದ್ದಾರೆ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಕಿಡಿಕಾರಿದ್ದಾರೆ. ಹಾಗೇನೆ ಬಿಜೆಪಿಯಿಂದ ಅವಮಾನಕ್ಕೀಡಾಗಿದ್ದಂಥ ಶೆಟ್ಟರ್ ರಾಜಕೀಯ ಆಶ್ರಯವನ್ನು ಅರಸಿ ಕಾಂಗ್ರೆಸ್ಗೆ ಬಂದ್ರು, ಈಗ ಆತ್ಮಗೌರವವನ್ನು ಕಳೆದುಕೊಂಡ್ಬಿಟ್ರು, ಬಿಜೆಪಿಗೆ ವಾಪಸ್ ಹೋಗ್ತಾ ಇದ್ದಾರೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಟ್ವಿಟ್ಟರ್ನಲ್ಲಿ ಅಥವಾ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಕಾಲೆಳೆದಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೆ ಯಾವುದೇ ಅನ್ಯಾಯ ಆಗಿಲ್ಲ, ಅವಮಾನನೂ ಕೂಡ ಆಗಿಲ್ಲ. ಅವ್ರನ್ನ ಗೌರವಿತವಾಗಿ ನಡೆಸ್ಕೊಂಡಿದೀವಿ. ನಂಗೆ ಗೊತ್ತಿಲ್ಲ, ಈ ಡೆವಲಪ್ಮೆಂಟ್ ಗೊತ್ತಿಲ್ಲ ನನಗೆ ಅವರು ಒಂದ್ಸಾರಿ ಏನ್ ಹೇಳಿದ್ರು, ಭಾರತೀಯ ಜನತಾ ಪಕ್ಷದಲ್ಲಿ ಅವಮಾನ ಮಾಡಿದ್ದಾರೆ ಟಿಕೆಟ್ ಕೊಡದೇನೆ, ನಾನು ಮತ್ತೆ ವಾಪಸ್ ಹೋಗಲ್ಲ ಅಂತ ಹೇಳಿದ್ರು. ಸೊ ಅವರು ಅಷ್ಟು ಸೀನಿಯರ್ ಲೀಡರ್ ಬಗ್ಗೆ ನಾವು ಕಾಂಗ್ರೆಸ್ ಪಕ್ಷ ವಿಶ್ವಾಸವನ್ನ ವ್ಯಕ್ತಪಡಿಸ್ತೋ. ಈಗ ವಿಶ್ವಾಸಕ್ಕೆ ಧಕ್ಕೆ ಆಗ್ತಾ ಇದೆ ಅಂತೇಳಿ ನೀವೇ ತೋರಿಸ್ತಾ ಇದ್ದೀರಿ. ಅವ್ರದ್ದೇನ್ ತೀರ್ಮಾನ ಇದೆಯೋ, ಒತ್ತಡ ಇದೆಯೋ, ಯಾವ್ದಾದ್ರು ಒತ್ತಡದ ಮೇಲೆ ಕರ್ಕೊಂಡು ಹೋಗಿದ್ದಾರೋ, ಅವ್ರು ಬಲವಂತವಾದಿದ್ದಾರೋ, ಅವ್ರು ಏನ್ ಹೇಳಿಕೆ ಕೊಡ್ತಾರೋ ಹೇಳಿಕೆ ಕೊಡ್ಲಿ, ಆಮೇಲೆ ಅದ್ರ ಬಗ್ಗೆ ನಾವು. ಸರ್, ಈಗ ಜಗದೀಶ್ ಶೆಟ್ಟರ್ ಅವರ ಘರ್ ವಾಪಸಿ ನಂತರದಲ್ಲಿ ಕಾಂಗ್ರೆಸ್ಗೆ ಆದ ಲಾಸ್ ಏನು, ಬಿಜೆಪಿಗೆ ಆಗ್ತಿರುವ ಲಾಭ ಏನು ಅಂತ ಮಾತಾಡ್ತಿದ್ದಾರೆ. 2013ರ ಯಡಿಯೂರಪ್ಪ ಅವರ ಸಿಟ್ಟು ಅಂತ ನೋಡ್ಕೊಂಡ್ರೆ ಸರ್, ಕೆಜೆಪಿ ಆಯ್ತು 9.2% ವೋಟ್ ತಗೊಂಡ್ರು, 6 ಸೀಟಲ್ಲಿ ಗೆದ್ರು, 35 ಸೀಟಲ್ಲಿ ಕಾಲಡ್ಡ ಇಟ್ರು, ಸರ್ಕಾರಕ್ಕೆ ಬರ್ದಂಗ್ ನೋಡ್ಕೊಂಡ್ರು. ಶ್ರೀರಾಮುಲು 2.5% ವೋಟು, 4 ಸೀಟ್, ಇದನ್ನೆಲ್ಲ ಮಾಡಿದ್ರು. ಜಗದೀಶ್ ಶೆಟ್ಟರ್ ಅವರ ಒಂದು ಇಂಪ್ಯಾಕ್ಟ್ ಅಂತ ನಾವು ನೋಡ್ಕೊಂಡ್ರೆ ಸರ್, 2023ರ ಚುನಾವಣೆನಾದ್ರೂ ಕಾಣೋದಕ್ಕೆ ಸಿಕ್ಕಿತ್ತಾ ಅನ್ನೋದು ಫಸ್ಟ್ ಕ್ವೆಶನ್ ಸರ್. ಸೆಕೆಂಡು, ಲೋಕಲ್ ಲೀಡರ್ಶಿಪ್ ಹೆಂಗ್ ಒಪ್ಕೊಳ್ಳುತ್ತೆ ಜಗದೀಶ್ ಶೆಟ್ಟರ್ ಅವರನ್ನ ಅಂತ, ಯಾಕೆಂದ್ರೆ ಅವರು ನೇರ ಕೆಲ ಹೆಸರುಗಳನ್ನ ತಗೊಂಡ್ರು. ಸಂತೋಷ್ ಅವ್ರು ನಂಗೆ ಟಿಕೆಟ್ ತಪ್ಪಿಸಿದ್ದು, ಲೋಕಲ್ ಲೀಡರ್ಸ್ ಟಿಕೆಟ್ ತಪ್ಪಿಸಿದ್ದು, ಅವ್ರು ಯಾರು ಕಂಡು ಬರಲಿಲ್ಲ ಸೇರಿಸ್ಕೊಳ್ಳೋದ್ರಲ್ಲಿ ಅಥವಾ ಅದರ ಬಗ್ಗೆ ಮಾತಾಡಿದ್ರಲ್ಲಿ. ಅದ್ರ ಇಂಪ್ಯಾಕ್ಟ್ ನ ಬಗ್ಗೆ ಕುತೂಹಲ ಇದೆ ಸರ್. ಅಬ್ಸಲ್ಯೂಟ್ಲಿ. ಅದರ ಜೊತೆಗೆ ನಿಮ್ದು ಇನ್ನೊಂದು ಪ್ರಶ್ನೆ ಇದೆ. ಎಸ್ ಸರ್, ಮಾಸ್ ಲೀಡರಾ ಜಗದೀಶ್ ಶೆಟ್ಟರ್ ಅಂದ್ರೆ, ನೀವು ಇವೆಲ್ಲ ಕೇಳುವ ಮೂಲಕ ಒಂದು ಪ್ರಶ್ನೆಗೆ ಬರ್ತಾ ಇದ್ದೀರಿ,
ಅಂದ್ರೆ ತುಂಬಾ ಎಫೆಕ್ಟಿವ್ ಆಗಿ ಫೈಟ್ ಕೊಡಬಲ್ಲಂತ ಒಂದು 10 ಸೀಟ್ ಗೆಲ್ಸ್ಕೊಂಡ್ಬರುವ ತಾಕತ್ತಿರುವಂತ ಯಡಿಯೂರಪ್ಪನವರ ತರನೋ ಅಥವಾ ಬೇರೆ ಇನ್ನೊಬ್ಬ ಯಾರೋ ಒಬ್ಬ ಮಾಸ್ ಲೀಡರ್ ತರನೋ DK ಶಿವಕುಮಾರ್ ತರನೋ ಅಥವಾ ಸಿದ್ದರಾಮಯ್ಯನವರ ತರನೋ ಅಥವಾ ಬೇರೆ ಇನ್ನೊಂದು ಯಾವುದೋ ಪಾರ್ಟಿಯ ಲೀಡರ್ ತರನೋ ಕುಮಾರಸ್ವಾಮಿ ಅವರ ತರನೋ ಮಾಸ್ ಲೀಡರ್ ಅನ್ನೋದು ನಿಮ್ಮ ಮೂಲ ಪ್ರಶ್ನೆ ಅಂತ ನಾನು ಭಾವಿಸ್ತೇನೆ. ಡೆಫಿನೆಟ್ಲಿ ಆಮೇಲೆ ಕರೆಕ್ಟ್? ಎಸ್ ಸರ್, ಎಸ್. ನಾನು ಬಹಳ ಸ್ಟ್ರೈಟ್ ಆಗಿ ಹೇಳ್ಬಿಡ್ತೀನಿ, ಬಿಜೆಪಿಗೆ ಮಾಸ್ ಲೀಡರ್ ಅವಶ್ಯಕತೆ ಬೇಕಾಗೇ ಇಲ್ಲ. ಓಕೆ. ಜಗದೀಶ್ ಶೆಟ್ಟರ್ ಮಾಸ್ ಲೀಡರ್ ಆಗಲೇಬೇಕಿಲ್ಲ. ಓಕೆ. ಅವ್ರಿಗೆ ಈಗಾಗಲೇ ಮಾಸ್ ಲೀಡರ್ ಇದ್ದಾರೆ, ದಟ್ ಈಸ್ ನರೇಂದ್ರ ಮೋದಿ. ಓಕೆ. ಇದು ಒಂದು ಇನ್ಸ್ಟ್ರೂಮೆಂಟ್ ಆಗಿ ಪ್ಲೇ ಆಗತ್ತಷ್ಟೇ. ಓಕೆ. ಜಗದೀಶ್ ಶೆಟ್ಟರ್ ಅವರ ಸೇರ್ಪಡೆ ಒಂದು ನೋಷನ್, ಇಟ್ಸ್ ಎ ನೋಷನ್, ಓಕೆ, ಇಟ್ಸ್ ಎನ್ ಇನ್ಸ್ಟ್ರೂಮೆಂಟ್, ಓಕೆ, ಒಂದು ಉಪಕರಣ. ಈಗ ಫಾರ್ ಎಕ್ಸಾಂಪಲ್ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ನಿಂದ ಲೋಕಸಭೆಗೆ ಸ್ಪರ್ಧೆ ಮಾಡಿರ್ತಾ ಇದ್ರು ಅಂತ ಅನ್ಕೊಳ್ಳಿ. ಓಕೆ. ಅದಕ್ಕೂ ಈಗಿರುವ ಭಾವೋದ್ವೇಗ ಏನಿದೆ, ರಾಮಲಲ್ಲಾ ಪ್ರತಿಷ್ಠಾಪನೆಯ ನಂತರದ ಭಾವೋದ್ವೇಗ, ಯುಫೋರಿಯಾ ಅಥವಾ ಒಂದು ಅಲೆ ಅಥವಾ ಮೋದಿಯವರ ಒಂದು ಅಲೆ, ಇದರ ನಡುವೆ ಜಗದೀಶ್ ಶೆಟ್ಟರ್ ಬಿಜೆಪಿಯಲ್ಲಿ ಸ್ಪರ್ಧೆ ಮಾಡೋದಕ್ಕೂ ಅಜಗಜಾಂತರ ಇದೆ. ಓಕೆ. ಸೊ ಈಗಾಗಲೇ ಅಲೆ ಇದೆ, ಅದು ಮೋದಿ ಅವರ ಅಲೆ ಮತ್ತು ಇನ್ನಿತರ ಬಿಜೆಪಿ ಪ್ರೇರಿತ ಬಿಜೆಪಿಗೆ ಪೂರಕವಾದ ಅಲೆಗಳು. ಓಕೆ. ಆ ಕಾರಣಕ್ಕಾಗಿ ಬಿಜೆಪಿಗೆ ರಾಜ್ಯದ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಹಾವೇರಿಲಾಗ್ಲಿ ಬೆಳಗಾವಿಲಾಗ್ಲಿ ಅಥವಾ ಬೇರೆ ಇನ್ನೊಂದು ಯಾವುದೇ ಜಾಗದಲ್ಲಾಗ್ಲಿ ಜಗದೀಶ್ ಶೆಟ್ಟರ್ ಅವರ ಮಾಸ್ ಲೀಡರ್ಶಿಪ್ ಬೇಕಾಗಿಲ್ಲ. ಫೈನ್. ಆಲ್ ದ ನೀಡ್ ಈಸ್ ಅನ್ ಇನ್ಸ್ಟ್ರೂಮೆಂಟ್. ಓಕೆ. ಅಂಡ್ ಜಗದೀಶ್ ಶೆಟ್ಟರ್ ಈಸ್ ಅ ಫೈನ್ ಇನ್ಸ್ಟ್ರೂಮೆಂಟ್. ನೀವು ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ಜಗದೀಶ್ ಶೆಟ್ಟರ್ ಈಸ್ ಎ ಗುಡ್ ಇನ್ಸ್ಟ್ರೂಮೆಂಟ್. ಓಕೆ. ಹಿ ಹ್ಯಾಸ್ ಹಿಸ್ ಓನ್ ಫಾಲೋವರ್ಸ್, ಬೆಂಬಲಿಗರ ಒಂದು ಪಡೆ, ಎಸ್ ಸರ್, ಸಾವಿರಾರು ವೋಟ್ಗಳನ್ನು ಪಡೆದುಕೊಂಡಿರುವ ಅನುಭವ, ಜೊತೆಗೆ ಹಲವು ಸಲ ಅವರು ಗೆದ್ದು ಬಂದಿರುವ ಅನುಭವ, ಮುಖ್ಯಮಂತ್ರಿ ಆಗಿದ್ದಂತಹ ಒಂದು ಲೆಗಸಿ, ಹಾಗೂ ಬೇರೆ ಬೇರೆ ಪಾಲಿಸಿಗಳಲ್ಲಿ ಡಿಸಿಷನ್ಗಳಲ್ಲಿ ಪಾಲ್ಗೊಂಡಂತ ಒಂದು ವರಸೆ, ಅದೆಲ್ಲ ಅವರ ಪ್ಲಸ್ ಪಾಯಿಂಟ್ಸ್ ಆಗತ್ತೆ ಅಷ್ಟೇ. ಓಕೆ. ಮತ್ತು ಲಿಂಗಾಯತರಿಗೆ ಈಗ ಒಂದು ಬ್ಯಾಕ್ ಗೇರ್ ಹಾಕಿ ಕೊಡುವುದಕ್ಕೂ ಕೂಡ ಈ ಇನ್ಸ್ಟ್ರೂಮೆಂಟ್ ವರ್ಕ್ ಆಗಬಹುದು. ಹೇಗೆ ಅಂತಂದ್ರೆ, ಕಾಂಗ್ರೆಸ್ನ ಪರವಾಗಿ ಲಿಂಗಾಯತರು ಬಹಳ ಜನ ನಿಂತುಕೊಂಡು ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಆಶೀರ್ವಾದವನ್ನು ಮಾಡಿದ್ರು. ಓಕೆ. ಹೌದಾ? ಈಗ ಒಂದು ಬ್ಯಾಕ್ ಗೇರ್ ಹಾಕ್ಬಿಡ್ಬೋದು ಮೋದಿ ಅವರ ಮುಖ ನೋಡ್ಕೊಂಡು. ಓಕೆ. ಅದಕ್ಕೊಂದು ಪ್ಲಸ್ ಪಾಯಿಂಟ್ ಇನ್ಸ್ಟ್ರೂಮೆಂಟ್ ಆಗಿ ಜಗದೀಶ್ ಶೆಟ್ಟರ್ ಆಡಾಗ್ಬೋದು ಲಿಂಗಾಯತರಿಗೆ. ಓಕೆ. ಅದು ಹಾವೇರಿಲಾಗ್ಬೋದು, ಬೆಳಗಾವಿಲಾಗ್ಬೋದು. ಆಗೇನಾಗತ್ತೆ ಹೇಳಿ, ಮಾಸ್ ಲೀಡರ್ಶಿಪ್ ಬೇಕಾಗೇ ಇಲ್ಲ ನಿಮ್ಗೆ. ಫೈನ್. ಇಟ್ಸ್ ನಾಟ್ ಅಟ್ ಆಲ್ ನೀಡೆಡ್. ಆಲ್ರೆಡಿ ಹಾವ್ ನರೇಂದ್ರ ಮೋದಿ ಆಸ್ ಎ ಮಾಸ್ ಲೀಡರ್ ಅಂಡ್ ಆಸ್ ಎ ಕ್ಲಾಸ್ ಲೀಡರ್. ಗೊತ್ತಾಯ್ತಾ? ಆ ಕಾರಣಕ್ಕಾಗಿ ಜಗದೀಶ್ ಶೆಟ್ಟರ್ ಅವರಿಗೆ ಇಷ್ಟು ಮಾತ್ರ ಇವಾಗ ಸಾಕು, ಲಿಂಗಾಯತರು ಅವರ ಪರವಾಗಿ ನಿಂತ್ಕೊಳ್ಬಹುದು ಅನ್ನುವ ಕ್ಯಾಲ್ಕುಲೇಷನ್ ಬಿಜೆಪಿಯದ್ದು. ಓಕೆ. ಆ ಕ್ಯಾಲ್ಕುಲೇಷನ್ ವರ್ಕೌಟ್ ಆಗಬಹುದು, ವರ್ಕೌಟ್ ಆಗದಿರಬಹುದು. ಅದು 75:25 ಇರ್ಬೋದು, 50:50 ಇರ್ಬೋದು, ಅಥವಾ 25:75 ಇರ್ಬೋದು, ಪ್ಲಸ್ ಇರ್ಬೋದು, ಮೈನಸ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಮತ್ತೊಂದು ಏನೋ ಇರ್ಬೋದು. ಓಕೆ. ಓಕೆ. ಇದು ಒಂದು ವಿಷಯ. ಎರಡನೇದು, ನೀವು ಈಗಾಗಲೇ ಒಂದಿಷ್ಟು ವಿಷಯಗಳನ್ನು ಹೇಳ್ತಾ ಇದ್ರಲ್ಲ, ಬೇರೆ ಬೇರೆಯವ್ರ ವಿರುದ್ಧ ಮಾತನಾಡಿದ್ರು, ಒಂದಿಷ್ಟು ಹೋರಾಟಗಳನ್ನು ಮಾಡಿದ್ರು, ಸೆಡೆದುಕೊಂಡು ಬಂದಿದ್ರು, ಅದಾಗಿದ್ರು, ಅದೆಲ್ಲವೂ ಸಹಜ. ಸುಮಾರು ಜನ ಆ ತರ ಮಾತಾಡಿದ್ದಾರೆ. ಎಸ್ ಸರ್. ಈಗ ಬಿಜೆಪಿ ಏನ್ ಮಾಡ್ತಾ ಇದೆ ಅಂತಂದ್ರೆ, ಇಟ್ ಈಸ್ ಕಾಲ್ಡ್ ಆಸ್ ಎ ಕೋರ್ಸ್ ಕರೆಕ್ಷನ್ ಅಂತ. ಓಕೆ. ಒಂದು ಕೋರ್ಸ್ ಕರೆಕ್ಷನ್. ನೀವು 2013 ಬಗ್ಗೆ ಬಹಳ ಚೆನ್ನಾಗಿ ವಿವರಿಸಿದ್ರಿ, ಮತ್ತು ಶ್ರೀರಾಮುಲು ಅವ್ರ ಬಗ್ಗೆ ಬಹಳ ಚೆನ್ನಾಗಿ ವಿವರಿಸಿದ್ರಿ. ಶ್ರೀರಾಮುಲು ಬಡವರ, ಶ್ರಮಿಕರ, ರೈತರ ಪಾರ್ಟಿ ಕಟ್ಟಿ ಫ್ಯಾನ್ ತಿರುಗಿಸಿದ್ರು. ಇವರು ಕೆಜೆಪಿ ಕಟ್ಟಿದ್ರು ಯಡಿಯೂರಪ್ಪನವರು. ಒಂದು ಸಣ್ಣ ಸೂಕ್ಷ್ಮವನ್ನ ಗಮನಿಸಿ ನೀವು. ಏನು? ಕೆಜೆಪಿ ಕಟ್ಟಿಬಿಟ್ಟು ಒಂದು 10% ನಷ್ಟು ವೋಟ್ ಶೇರಿಂಗ್ ಅನ್ನ ಯಡಿಯೂರಪ್ಪನವರು ಪಡೆದುಕೊಂಡ್ರು. ಕೆಲವು ಸೀಟುಗಳನ್ನ ಗೆದ್ರು, ಕೆಲವು ಸೀಟುಗಳಲ್ಲಿ ನೀವು ಹೇಳಿದ ಹಾಗೆ ಅಡ್ಡಗಾಲನ್ನು ಹಾಕಿದ್ರು. ಅದೇ ರೀತಿ ಶ್ರೀರಾಮುಲು ಕೂಡ ಆಯ್ತು. 2014 ನಲ್ಲಿ ಒಂದು ಭಾವೋದ್ವೇಗ ಇಡೀ ದೇಶದಲ್ಲಿ ಶುರುವಾಯಿತು. ಏನ್ ಹೇಳಿ? ಅದು ಇಡೀ ದೇಶಕ್ಕೊಂದು ನಾಯಕತ್ವ ಬರುತ್ತೆ, ಅದು ಹೊಸ ನಾಯಕತ್ವವಿರುತ್ತೆ, ಅದು ನರೇಂದ್ರ ಮೋದಿ ಅವರ ನಾಯಕತ್ವವಿರುತ್ತೆ ಅಂತ. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರನ್ನ ವಾಪಸ್ ಕರ್ಕೊಂಡ್ಬಂದ್ರು. ಓಕೆ. ಓಕೆ. ಎಸ್ ಸರ್. ಅದಾದ ನಂತರದಲ್ಲಿ ಏನಾಯ್ತು, 2013 ಸಿದ್ದರಾಮಯ್ಯನವರ ಗವರ್ಮೆಂಟ್ ಇತ್ತು. ಓಕೆ. ಓಕೆ. 2018 ನಲ್ಲಿ ಸಿದ್ದರಾಮಯ್ಯನವರ ಗವರ್ಮೆಂಟ್ ಮತ್ತೆ ಬರಬಹುದು ಅನ್ನುವ
ಆಸೆ ಆಕಾಂಕ್ಷೆಗಳು ಸಹಜವಾಗಿತ್ತು, ಕಾರಣಾಂತರಗಳಿಂದ ಬರಲಿಲ್ಲ. Okay. ಅಲ್ಲೇನಾಯ್ತು, ಫ್ರಾಕ್ಚರ್ಡ್ ಮ್ಯಾಂಡೇಟ್ ಆಗೋಯ್ತು 2018 ನಲ್ಲಿ. 104 ಇವ್ರಿಗೆ ಬಂತು, ಜೆಡಿಎಸ್ ಅವ್ರಿಗೊಂದು ಸ್ವಲ್ಪ ಬಂತು, ಕಾಂಗ್ರೆಸ್ ಅವ್ರಿಗೊಂದು ಸ್ವಲ್ಪ ಬಂತು. Yes, sir. ಆ ಟೈಮ್ ನಲ್ಲಿ ಯಡಿಯೂರಪ್ಪನವರು ಇದ್ದಿದ್ರಿಂದ 104 ವರ್ಗೂ ಹೋಗೋದಕ್ಕೆ ಬಿಜೆಪಿಗೆ ಸಾಧ್ಯ ಆಯ್ತು. Yes, sir. ಹೌದಾ? ಆದರೆ ಮೊದಲಿಗೆ ಅಲ್ಲಿ ಮಿತ್ರಕೂಟ ಬಂತು, ಜೆಡಿಎಸ್ ಮತ್ತು ಕಾಂಗ್ರೆಸ್. 14 ತಿಂಗಳಿತ್ತು, ಆಮೇಲೆ ಅದು ಶತ್ರುಕೂಟ ಆಗೋಯ್ತು, ಬಿದ್ದೋಯ್ತು. ಎಸ್ ಸರ್. ಅದಾದ್ಮೇಲೆ ಇನ್ನೊಂದು ಮೇಜರ್ ಪೊಲಿಟಿಕಲ್ ಡೆವಲಪ್ಮೆಂಟ್ ನಡೀತು. ಏನಂದ್ರೆ 2019 ಜನರಲ್ ಎಲೆಕ್ಷನ್ಸ್, ಲೋಕಸಭಾ ಎಲೆಕ್ಷನ್ಸ್. ಅಲ್ಲಿ ಮತ್ತೆ ಮೋದಿ ಅವರೇ ಬರಬಹುದು ಓಕೆ ಅಂತ ಚರ್ಚೆ ಶುರುವಾಯಿತು. ಅದರ ನಡುವೆಯೇ 17 ಜನ ಕಾಂಗ್ರೆಸ್ನಲ್ಲಿದ್ದವರು ಪ್ಲಸ್ ಜೆಡಿಎಸ್ ನಲ್ಲಿದ್ದವರು 3 ಜನ, ಟೋಟಲ್ 17 ಬಿಜೆಪಿ ಕಡೆಗೆ ಬಂದ್ರು. ಏನ್ ಅನ್ಕೊಂಡ್ರು ಅವರು, ಅಲ್ಲಿ ಮೋದಿ ಅವರು ಬಂದು ಇಲ್ಲೂ ಬಿಜೆಪಿ ಗವರ್ಮೆಂಟ್ ಏನಾದ್ರೂ ಬಂದ್ರೆ ನಮ್ಗೆ ಒಳ್ಳೇದಾಗ್ಬೋದು, ಓಕೆ ನಮಗ್ ಚೆನ್ನಾಗಿರ್ಬೋದು. Yes. ಡಬಲ್ ಇಂಜಿನ್ ಅಂತ ಹೇಳ್ಕೊಂಡ್ ಬಂದ್ರಲ್ಲ. ಎಸ್ ಸರ್. ಬಿಡಿ, ಆ ಡಬಲ್ ಇಂಜಿನ್ ನಲ್ಲಿ ಒಂದು ಇಂಜಿನ್ ಯಾವಾಗ್ಲೂ ವರ್ಕೇ ಆಗ್ಲಿಲ್ಲ. ಯಡಿಯೂರಪ್ಪನವರು ಕೆಲವು ದಿನಗಳ ನಂತರದಲ್ಲಿ ಕೆಳಕ್ಕಿಳಿಬೇಕಾಯ್ತು. ನಂತರದಲ್ಲಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ರು. ಆಯ್ತಾ? ಸೊ 2013 ಮತ್ತು 14 ನಲ್ಲಿ ಒಂದು ಕೋರ್ಸ್ ಕರೆಕ್ಷನ್, ಯಡಿಯೂರಪ್ಪನವರನ್ನ ವಾಪಸ್ ಕರ್ಕೊಂಡು ಬರೋ ಮೂಲಕ ಏನ್ ಮಾಡ್ಕೊಂಡಿದ್ರು, ಆ ಕೋರ್ಸ್ ಕರೆಕ್ಷನ್ ಆಗಿದೆ ಅನ್ನುವ ನಿಟ್ಟಿನಲ್ಲೇನೆ 2023 ಬಿಜೆಪಿ ವಿಧಾನಸಭೆ ಚುನಾವಣೆಯಲ್ಲಿ ಚೂರು ಎಡುವುದು. ಅದೇನು, ನಮಗೆ ಹಿರಿಯರು ಬೇಕಾಗಿಲ್ಲ ಅನ್ನೋ ಒಂದು ಆಟಿಟ್ಯೂಡ್ ನ ತೋರಿಸ್ತು. ಹೊಸಬರಿಗೆ ಜಗದೀಶ್ ಶೆಟ್ಟರ್ ಹೋಗ್ತೀರಂದ್ರೆ ಹೋಗ್ರಿ ಅನ್ನೋ ತರದ ಒಂದು ಆಟಿಟ್ಯೂಡ್ ತೋರಿಸ್ತು. ಸೌದಿ ಅವರು ಹೋಗ್ತೀರಂದ್ರೆ ಹೋಗ್ರೆ, ನಿಮಗೆ ಪಾರ್ಟಿ ಎಲ್ಲ ಕೊಟ್ಟಿದೆ. ಈಗ ಇದೇ ಬಿಜೆಪಿ ಅವ್ರು ಮಾತಾಡ್ತಾ ಇದಾರಲ್ಲ, ಅವ್ರು ಬಂದಾಗ ನಮಗೆ ಬಲ ಬಂದಂಗಾಯ್ತು, ಆನೆ ಬಲ ಬಂದಂಗಾಯ್ತು, ಅದಾಯ್ತು, ಮತ್ತೊಂದಾಯ್ತು, ಇನ್ನೊಂದಾಯ್ತು, ಬೇರೆ ಒಂದಾಯ್ತು. ಕಳಿಸ್ಕೊಡುವಾಗ ಆ ತರದ್ದೇನು ಹೇಳಿಲ್ವಲ್ಲ, ಆನೆ ಬಲ ಹೊಟ್ಟೋಯ್ತು ಅಂತ ಹೇಳಿಲ್ವ ಯಾರು? ಹೌದು, ಹೋಗ್ರೋಗ್ಲಿ, ಏನ್ ಮ್ಯಾಟರ್ ಆಗಲ್ಲ. ವಾಟ್ ಡಸ್ ಇಟ್ ಮ್ಯಾಟರ್, ಹೌ ಡಸ್ ಇಟ್ ಮ್ಯಾಟರ್ ಅಂದ್ರು. ಆನೆ ಬಲ ಹೊಟ್ಟೋಯ್ತು ಅಂತ ಯಾರು ಹೇಳಿಲ್ಲ. ಸೌದಿ ಹೋದಾಗ ನಮ್ಗೆ ಆನೆ ಬಲ ಹೊಟ್ಟೋಯ್ತು ಅಂತ ಯಾರು ಹೇಳಿಲ್ಲ. ಅವಾಗ ಅವ್ರಿಗೊಂದು ಆಟಿಟ್ಯೂಡ್ ಇತ್ತು. ಏನು, ನರೇಂದ್ರ ಮೋದಿ ಅವರನ್ನ ಕೆಲವು ದಿನಗಳ ಕಾಲ ಇಲ್ಲಿ ಕರೆದುಕೊಂಡು ಬಂದು ಲೋಕಲ್ ಲೀಡರ್ಶಿಪ್ ನ ಫ್ಲೇವರ್ ಎಷ್ಟೇ ವೀಕ್ ಇದ್ರೂ ಕೂಡ ನಾವು ಗೆದ್ಬಿಡ್ಬೋದು ಅನ್ನೋ ತರದಲ್ಲಿತ್ತು. ಮತ್ತು ನರೇಟಿವ್ ಬೇರೆ ಇತ್ತು, ಸ್ವಲ್ಪ ಧರ್ಮದ ನರೇಟಿವ್ ಇತ್ತು. ಬಟ್ ಕಾಂಗ್ರೆಸ್ ಏನ್ ಮಾಡ್ತು, ಉಲ್ಟಾ ಹೊಡಿತು. ಈ ಪೇಸಿಎಂ 40% ಈ ತರದ ನರೇಟಿವ್ ಅನ್ನ ಸೃಷ್ಟಿ ಮಾಡ್ತು. ಅಲ್ಲಿಗೆ ಬಿಜೆಪಿ ಫೇಲ್ಯೂರ್ ಆಯ್ತು. ಬಟ್ ಲಾಸ್ಟ್ ಮಿನಿಟ್ ಅಲ್ಲಿ ಬಿಜೆಪಿ ಎಚ್ಚೆತ್ತುಕೊಳ್ತು. ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದ್ದಂತ ಇದೇ ಬಿಜೆಪಿ 2023 ಎಲೆಕ್ಷನ್ಸ್ ಅಲ್ಲಿ ಇದೇ ಯಡಿಯೂರಪ್ಪನವರನ್ನ ಚುನಾವಣಾ ಪ್ರಚಾರಕ್ಕೆ ಬಳಸ್ಕೊಳ್ತು. ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ನ ಅವರ ಬರ್ತ್ಡೇ ದಿನದಂದು ಓಪನ್ ಮಾಡ್ತು. ಮತ್ತು ಯಡಿಯೂರಪ್ಪನವರನ್ನ ಫ್ರಂಟ್ ಲೈನ್ ಬಿಜೆಪಿ ವಾರಿಯರ್ ಆಗಿ ಬಳಸ್ಕೊಳ್ತು. ಪಾರ್ಲಿಮೆಂಟರಿ ಬೋರ್ಡ್ ನ ಉನ್ನತ ಸ್ಥಾನದಲ್ಲಿ ಅವರನ್ನ ಒನ್ ಆಫ್ ದಿ ಟಾಪ್ ಮೋಸ್ಟ್ ಪೊಸಿಷನ್ಸ್ ಅವರನ್ನ ಕೂಡಿಸ್ತು. ಈಗ 10 ವರ್ಷ ಕಳೀತು. ಈಗ ನೀವು ಕೇಳ್ಬೋದು, ಯಡಿಯೂರಪ್ಪನವ್ರಿಗೂ ಜಗದೀಶ್ ಶೆಟ್ಟರ್ಗೂ ಒಂದೇ ಅವಲಿಕೆನಾ, ಒಂದೇ ತೂಕನಾ? ಅಲ್ಲ. ಎಸ್ ಸರ್. ಸರ್ಟನ್ಲಿ ನಾಟ್, ಡೆಫಿನೆಟ್ಲಿ ನಾಟ್ ಅಟ್ ಆಲ್. ಬೇರೆ ತೂಕ. ಆದ್ರೆ ಇಲ್ಲಿ ಮಾಸ್ ಲೀಡರ್ಶಿಪ್ ಬೇಕಾಗೇ ಇಲ್ಲ ಬಿಜೆಪಿಗೆ. ಫೈನ್. ಇಲ್ಲಿ ಬೇಕಾಗಿರೋದು ಕನ್ಸಾಲಿಡೇಷನ್ ಆಫ್ ಲಿಂಗಾಯತ ವೋಟ್ಸ್. ದಟ್ಸ್ ಇಟ್. ಅದು ಜಗದೀಶ್ ಶೆಟ್ಟರ್ ಅವರ ಮೂಲಕ ಇನ್ನೊಂದು 10% ಜಾಸ್ತಿ ಆಗತ್ತೆ ಅಂತಂದ್ರೆ ಇಟ್ಸ್ ಅ ವಿನ್ ವಿನ್ ಸಿಚುಯೇಷನ್ ಫಾರ್ ಬಿಜೆಪಿ. ಇದು ನಾರ್ತ್ ಆಯ್ತು. ಮತ್ತೊಂದು ಸೌತ್ ಬರೋಣ. ಎರಡು ದೊಡ್ಡ ಕಮ್ಯುನಿಟಿಗಳನ್ನ ಕನ್ಸಾಲಿಡೇಟ್ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಹೆಂಗ್ ಮಾಡ್ಕೊಂಡಿದೆ ಅಂತಂದ್ರೆ ನಾವು ಸೂಕ್ಷ್ಮ ಗಮನಿಸೋಣ. ಇಲ್ಲಿ ಸೌತ್ ಅಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಸ್ವಲ್ಪ ವೀಕ್ ಇದೆ. ಲೋಕಸಭೆಯಲ್ಲಿ ಸ್ಟ್ರಾಂಗ್ ಇದೆ, ಓಕೆ, ಬಟ್ ಸ್ವಲ್ಪ ವೀಕ್ ಇದೆ. ಫಾರ್ ಎಕ್ಸಾಂಪಲ್ ಬೆಂಗಳೂರು ಗ್ರಾಮಾಂತರ ತಗೊಳ್ಳಿ ಅಥವಾ ಬೇರೆ ಬೇರೆ ಭಾಗಗಳು ತಗೊಳ್ಳಿ ನೀವು, ಅಲ್ಲಿ ಒಂಚೂರು ವೀಕ್ ಇದೆ. ಅಲ್ಲಿ ಒಕ್ಕಲಿಗ ವೋಟ್ ಕನ್ಸಾಲಿಡೇಷನ್ ಫಾರ್ ಲೋಕಸಭಾ ಬೇಕು. ಹಾಗಾಗಿ ಯಾರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ? HD ಕುಮಾರಸ್ವಾಮಿ ಅವರನ್ನ ಇಲ್ಲಿಯೂ ಮತ್ತು ಬೇರೆ ಬೇರೆ ಕಡೆಗಳಿಗೆ ಯಡಿಯೂರಪ್ಪನವರನ್ನ, ಜಗದೀಶ್ ಶೆಟ್ಟರ್ ಅಂತವ್ರನ್ನ, ಪ್ರಾಬಬಲಿ ಮುಂದಿನ ದಿನಗಳಲ್ಲಿ ಸೌದಿ ಅಂತವ್ರನ್ನ ಅಥವಾ ಇನ್ನಿತರರನ್ನ. ಮಾಸ್ ಫೇಸ್ ಈಗಾಗಲೇ ಇದೆ. ಮೋದಿ ಎನ್ನುವ ಮಾಸ್ ಫೇಸ್ ಈಗಾಗಲೇ ಇದೆ. ಮತ್ತೆ ಯಡಿಯೂರಪ್ಪನವರು ಎನ್ನುವ ಮಾಸ್ ಫೇಸ್ ಕೂಡ ಈಗಾಗಲೇ ಇದೆ. ದೇ ಡೋಂಟ್ ನೀಡ್ ಎ ಮಾಸ್ ಫೇಸ್, ದೇ ವಾಂಟ್ ಎನ್ ಇನ್ಸ್ಟ್ರೂಮೆಂಟ್ ಟು ಕ್ಯಾರಿ ದಿ ವೆಹಿಕಲ್. ಒಂದು ವೆಹಿಕಲ್ ಇದೆ, ಒಂದ್ ಸ್ವಲ್ಪ ಅದಕ್ಕೆ ಓಡಿಸೋರು, ಒಂಚೂರು ಜಾಸ್ತಿ ಗೇರ್ ಒತ್ತಬಹುದಾಗಿರೋರು ಅಥವಾ ಒಂದ್ ಸ್ವಲ್ಪ ಜಾಸ್ತಿ ಆಕ್ಸಿಲರೇಷನ್ ಕೊಡಬಹುದಾಗಿರೋರು, ಇಂಥವ್ರ ಅವಶ್ಯಕತೆ
ಬಿಜೆಪಿಗೆ ಸದ್ಯದ ಮಟ್ಟಿಗಿದೆ. ಆದ್ರೆ ಸರ್ ಹೇಳಿ. ಈಗ ಜಗದೀಶ್ ಶೆಟ್ಟರ್ ಅವರಿಗೆ ಬಾರ್ಗೇನಿಂಗ್ ಪವರ್ ಇದೆಯಾ ಅಂತ, ಯಾಕೆಂದ್ರೆ ಈಗ ಅವ್ರು ಏನ್ ಬೇಕಾದ್ರೆ ಕೇಳ್ಬೋದು, ರಾಜ್ಯಸಭಾ ಸೀಟು, ಲೋಕಸಭಾ ಟಿಕೆಟ್, ಯಾಕೆಂದ್ರೆ ಬೆಳಗಾವಿನಲ್ಲಿ ಅವರು ಬೀಗ್ರೆ ಇದ್ದಾರೆ, ಮಂಗಳ ಅಂಗಡಿ ಅವರು ಎಲೆಕ್ಷನ್ ಟೈಮಲ್ಲಿ ಹೇಳಿದ್ರು ಬಿಜೆಪಿ ಬರುತ್ತೆ ಬಟ್ ಶೆಟ್ಟರ್ ಅವ್ರು ಗೆಲ್ತಾರೆ ಅಂತೆಲ್ಲ ಹೇಳಿದ್ರು. ಮೇ ಬಿ ಅವ್ರಿಗೆ ಟಿಕೆಟ್ ಕೊಡೋದಿಲ್ವೇನೋ ಅನ್ನೋ ತರದೆಲ್ಲ ಚರ್ಚೆ ಆಗ್ತಾ ಇತ್ತು. ಬಾರ್ಗೇನಿಂಗ್ ಪವರ್ ಇದೆಯಾ ಇಷ್ಟೆಲ್ಲ ಆದ್ಮೇಲೆ? ಡ್ಯಾಮೇಜ್ ಮಾಡ್ಕೊಂಡಿದ್ರಲ್ವಾ ಇವರು ಅಂತ. ಬಾರ್ಗೇನಿಂಗ್ ಪವರ್ ಇರ್ಲಿಲ್ಲ ಅಂತಂದಿದ್ರೆ ಇವ್ರನ್ನ ಇಷ್ಟೊಂದೆಲ್ಲ ಸಂಭ್ರಮದಿಂದ ಕರೆಸ್ಕೊತಾನೆ ಇರ್ಲಿಲ್ಲ. ಓಕೆ, ಅವ್ರು ಏನೋ ಬಾರ್ಗೇನ್ ಮಾಡ್ಕೊಂಡೇ ಬಂದಿದ್ದಾರೆ, ಎಸ್, ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾರೆ. ಅವ್ರ ಜೊತೆಗೆ ರಾಜ್ಯಾಧ್ಯಕ್ಷರು ಫ್ಲೈಟ್ ಅಲ್ಲಿ ಕೆಳಗಿಳಿದಿದ್ದಾರೆ ಇವತ್ತು. ಓಕೆ, ಅವ್ರು ಮಾತಾಡಿದ್ದಾರೆ, ಆನೆ ಬಲ ಅಂತಂದಿದ್ದಾರೆ, Yes. ಅವ್ರಿಗೆ ಏನೋ ಒಂದು ಪ್ರಾಮಿಸ್ ಮಾಡೇ ಮಾಡಿದ್ದಾರೆ. ಇದು ಬಹಳ ಇಂಟ್ರೆಸ್ಟಿಂಗ್ ಕ್ವಶನ್. ಇದಾದ್ಮೇಲೆ ಏನಾಗಬಹುದು? ಎಸ್ ಸರ್, ಇದಾದ್ಮೇಲೆ ಏನಾಗಬಹುದು? ಫಾರ್ ಎಕ್ಸಾಂಪಲ್, ಇದೇ ಕಾಂಗ್ರೆಸ್ ನಿಂದ ಜಗದೀಶ್ ಶೆಟ್ಟರ್ ಗೆದ್ಬಿಟ್ಟು ಇವತ್ತು ML ಆಗಿ ಮಿನಿಸ್ಟರ್ ಆಗ್ಬಿಟ್ಟಿದ್ರೆ ಇದ್ಯಾವುದು ಬರ್ತಾನೆ ಇರ್ಲಿಲ್ಲ, ಎಸ್, ಇದ್ಯಾವುದು ಚರ್ಚೆನೇ ಆಗ್ತಾ ಇರ್ಲಿಲ್ಲ. Yes, sir. ಇವಾಗ ಇನ್ನೊಂದು ಏನಾಗ್ಬೋದು? ನೆಕ್ಸ್ಟ್ ನಾವು ನೀವು ಅಂದ್ಕೊಳ್ತಿರೋದು ಅಥವಾ ಬಿಜೆಪಿ ಅಂದ್ಕೊಳ್ತಿರೋದು ಅಥವಾ ನಾವು ಬಾರ್ಗೇನಿಂಗ್ ಪವರ್ನ ಆಧಾರದಲ್ಲಿ ಪ್ರಶ್ನೆ ಮಾಡ್ತಿರೋದು, ಅವ್ರು ಬೆಳಗಾವಿಯಲ್ಲಿ ಗೆದ್ಬಿಡ್ಬೋದೇನೋ, ಹಾವೇರಿಯಲ್ಲಿ ಗೆದ್ಬಿಡ್ಬೋದೇನೋ, ಅಲ್ಲಿ ಬೊಮ್ಮಾಯಿಯವ್ರು ನಿಂತ್ಕೊಂತಾರೆ ಅಂತ ಚರ್ಚೆ ಏನೇನೋ ಆಗ್ತಾ ಇದೆ. ಎಸ್ ಸರ್, ಈಶ್ವರಪ್ಪ ಅವ್ರ ಮಗನ ಕೇಳಿದ್ದಾರೆ, ಯಾರು ಸುಮಾರು ಜನ Yes, ಹೆಸರು yes, ಇದೆ sir, ಅಲ್ವಾ? ಈಗ ಬೆಳಗಾವಿಯಲ್ಲಿ ನಿಂತ್ಕೊಂಡ್ಬಿಟ್ರಪ್ಪ, ಮಂಗಳ ಅಂಗಡಿ ಅವರು ಆ ಕಡೆ ಬಂದ್ರು, ಬೆಳಗಾವಿಯಲ್ಲಿ ನಿಂತ್ಕೊಂಡ್ಬಿಟ್ರು ಲೋಕಸಭೆಯಲ್ಲಿ, ಸೋತ್ಬಿಟ್ರೆ ಎಸ್, ಜಗದೀಶ್ ಶೆಟ್ಟರು. ಹೌದು, ರಾಜಕೀಯ ಅಂತ್ಯ ಅಂತ ನಾನು ಕರೀಲಿಕ್ಕಿಲ್ಲ ಬಹುಶಃ ಅದನ್ನ, ಎಸ್ ಸರ್, ಬಟ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಡ್ಯಾಮೇಜಸ್ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಓಕೆ, ಇಷ್ಟೆಲ್ಲ ಮಾಡ್ಕೊಂಡು, ಇಷ್ಟೆಲ್ಲ ಸರ್ಕಸ್ ಮಾಡ್ಕೊಂಡು, ಇಷ್ಟೆಲ್ಲವೂ ಕೂಡ ಮಾಡ್ಕೊಂಡು ಬಂದು ಲೋಕಸಭೆಯಲ್ಲಿ ನಿಂತ್ಕೊಂಡು ಸೋತ್ ಬಿಟ್ರೆ, ಐ ವುಡ್ ನಾಟ್ ಸೇ ಎಂಡ್ ಆಫ್ ಹಿಸ್ ಪೊಲಿಟಿಕಲ್ ಕರಿಯರ್, ಬಟ್ ಸಿವಿಯರ್ ಡ್ಯಾಮೇಜ್, ಸಿವಿಯರ್, Okay. ಪ್ರಾಬಬಲಿ ಒಂದು ಹಂತದ ಇರ್ರಿಪೇರಬಲ್ ಡ್ಯಾಮೇಜ್ Okay. ಅವರಿಗೆ ಆದರೂ ಕೂಡ ನಾವು ನೀವು ಆಶ್ಚರ್ಯ ಪಡಬೇಕಾಗಿಲ್ಲ. ಇನ್ನೊಂದು, ಇವರು ಬಿಜೆಪಿಯಿಂದ ಟಿಕೆಟ್ ವಂಚಿತರ ಕಾಂಗ್ರೆಸ್ಗೆ ಹೋದವರು. ಕಾಂಗ್ರೆಸ್ ಏನ್ ಕರ್ಕೊಳ್ಳಿಲ್ಲ ಇವ್ರನ್ನ. Okay. ನಾನು ಹೋಗ್ತೀನಿ ಅಂದ್ರು, ಹೋದ್ರು ಕಾಂಗ್ರೆಸ್ಗೆ. ಕಾಂಗ್ರೆಸ್ ಅವ್ರಿಗೆ ನನ್ನ ಪ್ರಕಾರ ಮಾಡಬಾರ್ದ ಅನ್ಯಾಯ ಏನ್ ಮಾಡಿಲ್ಲಪ್ಪ. ಓಕೆ, ಅವ್ರು ಕೇಳಿದ ಜಾಗದಲ್ಲಿ ಟಿಕೆಟ್ ಕೊಟ್ರು. ನನ್ನ ಶಿಷ್ಯನ ವಿರುದ್ಧ ನಿಂತ್ಕೋತೀನಿ ಅಂತಂದ್ರು, ನಿಂತ್ಕೊಂಡ್ರು, ಬಟ್ ಸೋತ್ರು. ಹೌದು, ಅದಾದ್ಮೇಲೂ ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿ ಮಾಡಿ ಗೌರವವನ್ನು ಕೊಟ್ರು. ಎಸ್ ಸರ್, ಇವ್ರಿಗೆ ಏನ್ ಮಂತ್ರಿ ಮಾಡ್ಬೇಕಾಗಿತ್ತಾ? ಇಲ್ಲಿ ಕೇಳಿ, ಮಂತ್ರಿ ಹೆಂಗ್ ಮಾಡಕ್ಕಾಗತ್ತೆ? ಯಾಕಂದ್ರೆ ಕಾಂಗ್ರೆಸ್ಸಿನ ನಂಬರ್ ಆಫ್ ಸೀಟ್ಸ್ ಎಷ್ಟು, ಫ್ಲೀಟ್ ಎಷ್ಟು, 135 to 136. ಹೌದು, ಅಲ್ಲಿ ಈಗಾಗಲೇ ಬಹಳ ಜನ 6 ಸಲ 7 ಸಲ 5 ಸಲ 4 ಸಲ 3 ಸಲ MLA-ಗಳಾಗಿರೋರು. ಈಗ ರಾಯರೆಡ್ಡಿ ಅಂತವ್ರು, ದೇಶಪಾಂಡೆ ಅಂತವ್ರು, BR ಪಾಟೀಲ್ ಅಂತವ್ರು, Yes, sir. ನೀವು ಹೆಸರು ಯು ನೇಮ್ ದೆಮ್ ಔಟ್. ಬಾಲಕೃಷ್ಣನ ಅದನ್ನೇ ಮಾತಾಡಿದ್ರೆ 5 ಸಲ ನಾನು ಗೆದ್ದಿದ್ದೀನ್ರಿ. ಯು ಲಿಸ್ಟ್ ದೆಮ್ ಔಟ್. ಎಸ್ ಎಸ್, ಯು ಲಿಸ್ಟ್ ದೆಮ್ ಔಟ್. ಮುಖ್ಯಮಂತ್ರಿಗಳಾಗಿಲ್ದೇ ಇರ್ಬೋದು, ಮಾಜಿ ಮುಖ್ಯಮಂತ್ರಿಗಳ ಮತ್ತೊಬ್ಬರು ಮಗದೊಬ್ಬರು ಆಗಿಲ್ದೇ ಇರ್ಬೋದಪ್ಪ, ಒಪ್ಕೊಳ್ಳೋಣ ಅದನ್ನ. ಬಟ್ ಅನುಭವ ಇರೋರು, ರಾಜಕೀಯದಲ್ಲಿ ಪರಿಣಿತರು, ನುರಿತವರು ಇವತ್ತು ಕಾಂಗ್ರೆಸ್ನಲ್ಲಿ ಬೆಂಚ್ ಕಾಯ್ತಾ ಕೂತ್ಕೊಂಡಿಲ್ವಾ? ಹೌದು. ಸೊ ಇದನ್ನ ಜಗದೀಶ್ ಶೆಟ್ಟರ್ ಅವರನ್ನ ಮಂತ್ರಿ ಮಾಡಲೇಬೇಕು ಅಂತ ಕೂತ್ಕೊಳ್ಳೋದು ಕೂಡ ಎಷ್ಟರ ಮಟ್ಟಿಗೆ ಸಿಂಧು ಆಗಿತ್ತು? ಎಸ್ ಸರ್, ಎಷ್ಟರ ಮಟ್ಟಿಗೆ ಅದು ಪರ್ಪಸ್ಫುಲ್ ಆಗಿತ್ತು? ಓಕೆ, ಐ ಡೋಂಟ್ ನೋ, ನನಗಂತೂ ಗೊತ್ತಿಲ್ಲ. ಬಟ್ ಈಗಂತೂ ಅವರು ಇದು ಒಂದ್ ರೀತಿ ರಿವರ್ಸ್ ಆಪರೇಷನ್, ಅವ್ರದೇ ಪಾರ್ಟಿ ನಾಯಕನನ್ನ ರಿವರ್ಸ್ ಆಪರೇಷನ್ ಮಾಡ್ದಂಗೆ, ಇದು Yes. ಆಪರೇಷನ್ ಕಮಲ ಮಾಡ್ದಂಗೆ ಈಗ ಬಿಜೆಪಿ ಮಾಡ್ಕೊಂಡಿರೋದ್ರಿಂದ ಐ ವುಡ್ ಸೇ ಒಂದು ರಾಜಕೀಯವಾಗಿ ಜಗದೀಶ್ ಶೆಟ್ಟರ್ ಈಗ ಕ್ಯಾಬಿನೆಟ್ ಮಿನಿಸ್ಟರ್ ಆಗುವ ಒಂದು ಅವಕಾಶವನ್ನ, ಒಂದು ಅನುಭವವನ್ನ ಅಥವಾ ಒಂದು ಆಪರ್ಚುನಿಟಿಯನ್ನ Yes, sir. ಪಡೆದುಕೊಂಡಿರಬಹುದು. ಅಂದ್ರೆ ನೀವು ಆಪರೇಷನ್ ಅನ್ನೋದಕ್ಕೆ ನೆನಪಾಯ್ತು, ಕೋಪದಲ್ಲಿ ಕುಯ್ಕೊಂಡ ಮೂಗು ಬರಲ್ಲ ಅಂತಾರಲ್ಲ ಸರ್, ರಾಜಕಾರಣದಲ್ಲಿ ವಿಶೇಷ ಸನ್ನಿವೇಶದಲ್ಲಿ ಆಪರೇಷನ್ ಕಾರಣಕ್ಕೆ ಬರುತ್ತೆ ಅಂತ ಅಲ್ವೇನ್ರಿ? ಜಗದೀಶ್ ಶೆಟ್ಟರ್ ಅವ್ರಿಗೆ ಹಂಗಾಗಿದೆ. ಕರೆಕ್ಟ್ ರೀ, ಬಹಳ ಚೆನ್ನಾಗಿದ್ದೀರ ನೀವು. ಕರೆಕ್ಟ್. ಸೊ ಕೋಪದಲ್ಲಿ, ಮುನಿಸ್ನಲ್ಲಿ, ಸಿಟ್ನಲ್ಲಿ, ನೋವಿನಲ್ಲಿ, ಆತಂಕದಲ್ಲಿ, ದುಮ್ಮಾನದಲ್ಲಿ, ದುಗುಡದಲ್ಲಿ, ಸನ್ನಿವೇಶದಲ್ಲಿ ಮತ್ತು ಬೇರೆ ಬೇರೆ ಎಲ್ಲಾ ರೀತಿಗಳಲ್ಲಿ Yes. ಕುಯ್ದುಕೊಂಡಂತ ನೋವು ಮತ್ತು ಮೂಗು ಈಗ ವಾಪಸ್ ಬಂದಿದೆ. ಬಟ್ ನೆನಪಿರ್ಲಿ, Yes, sir. ಓದ್ ಬಿಟ್ರೆ ಪೂರ್ತಿ ಮೂಗು ಕುಯ್ದೋಗುತ್ತೆ, ಎಸ್ ಉಸಿರಾಡಕ್ಕೂ ಆಗಲ್ಲ, ಹಂಗಾಗ. ಎಸ್, ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.